ನಾವು ಹೆಣ ಊದಲು ಬಿಡುವುದಿಲ್ಲ ಎಂದು ಶಿಡ್ಲಘಟ್ಟ ತಾಲೂಕಿನ ಕಾಚಳ್ಳಿ ಗ್ರಾಮದ ಕೆಲವರು ಪಟ್ಟು ಹಿಡಿದಿರುವುದು ಬೆಳಕಿಗೆ ಬಂದಿದೆ. ಸುಮಾರು 50 ವರ್ಷಗಳ ಹಿಂದಿನಿಂದಲೂ ಹಿರಿಯರಿಗೆ ಒಂದು ಸ್ಥಳ, ಕಿರಿಯರಿಗೆ ಒಂದು ಸ್ಥಳದಲ್ಲಿ ಶವಗಳನ್ನು ಹೂತುವುದು ಅವರ ಸಂಪ್ರದಾಯವಾಗಿತ್ತು. ಈಗಾಗಲೇ ಕಿರಿಯರ ಶವಗಳನ್ನು ಸರಿಸುಮಾರು 25ಕ್ಕೂ ಹೆಚ್ಚು ಇಲ್ಲೇ ಹೂತಿದ್ದು, ಈಗ ಪರಿಶಿಷ್ಟ ಜಾತಿಗೆ ಸೇರಿದ 19 ವರ್ಷದ ಯುವತಿ ಸಾವನ್ನಪ್ಪಿದ್ದು, ಶವ ಸಂಸ್ಕಾರಕ್ಕೆ ಎಲ್ಲಾ ಸಿದ್ಧತೆ ಮಾಡಿದ್ದು, ಇದೇ ಗ್ರಾಮದ ಒಂದು ಕುಟುಂಬ ಗುಣಿಯನ್ನು ಮುಚ್ಚಿ ಇಲ್ಲಿ ಶವ ಊದಲು ಅವಕಾಶ ನೀಡಲ್ಲ ಎಂದು ಪಟ್ಟು ಹಿಡಿದರು. ಸುಮಾರು 3 ಗಂಟೆಗಳ ಕಾಲವಾದರೂ ಶವವನ್ನೇ ಅಲ್ಲೇ ಇಟ್ಟುಕೊಂಡಿದ್ದು, ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮುಖಾಂತರ ದೂರು ನೀಡಲಾಗಿತ್ತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಆ ಸ್ಮಶಾನ ಜಾಗವು ಕಾಲುವೆ ಎಂದು ದಾಖಲಾಗಿರುತ್ತದೆ. ನಂತರ ಅಧಿಕಾರಿಗಳು ಎರಡೂ ಕಡೆ ಸಮಾಧಾನ ಮಾಡಿ ಶವವನ್ನು ಮುಚ್ಚಲು ಅವಕಾಶ ಮಾಡಿಕೊಟ್ಟರು. ಮುಂದಿನ ದಿನಗಳಲ್ಲಿ ಕಾಲುವೆ ಏನಾದರೂ ತೆಗೆಯುವ ಸಂದರ್ಭ ಬಂದಿದ್ದಲ್ಲಿ ನಾವು ಅಡ್ಡಪಡಿಸುವುದಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಬಳಿ ಭರವಸೆ ನೀಡಿದರು. ನಂತರ ಕಿರಿಯರ ಅಂತ್ಯ ಸಂಸ್ಕಾರಕ್ಕೆ ನಮಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಅಧಿಕಾರಿಗಳ ಬಳಿ ಮನವಿ ಮಾಡಿದರು. ಅಲ್ಲ, ಈ ಜಾಮ್ ಇಲ್ಲೇನೋ ಇಲ್ಲಿ ಖರಾಬ್ ಇದೆ. ಇದು ನಾವು ಹಿಂದಿನಿಂದಲೂ ನೀವು ಮಾತಾಡ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ವೆಂಕಟರಪ್ಪ. ನಿಮ್ಮ ಹಿರಿಯ ಮಗನ ಎಲ್ಲಿ ಗುಣಿ ಇರೋದಿಲ್ಲ? ಇದೇ ಜಾಗದ ಎಲ್ಲ ಕಲ್ಲು ಏನಿಲ್ಲ ಎಲ್ಲ ಅವರು ಹುತ್ತು ಬೆಳಿಗ್ಗೆ. ಹಾಂ, ಇದೊಂದೇನೋ ಇನ್ನೂ ಏನೇನಿದೆ ಅಲ್ಲಿ? 20 ಮಶಾಣ ಇದ್ವು ಎಲ್ಲ. ಅದು ಒಂದು ಬಿಟ್ಟು ಎಲ್ಲ ಅವರೇ ಬೆಳಿತಾರೆ. ಅವ್ರ ಸಂಬಂಧಿಕರು ಒಂದು ಬಿಟ್ಟು ಅವರೇ ಎಲ್ಲ ಬೆಳಿತಾರೆ. ಹಾಂ, ಎಲ್ಲ ಅದು 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 ಅದೇ ಕಲ್ಲು ಕಿತ್ತಾಕೆ ಮತ್ತೆ ಉಳಿವೆ ಮಾಡ್ಬಿಡ್ತಾರ. ಅಲ್ಲ, ನೀವು ಕೇಳಲ್ಲ? ಇವಾಗ ಗಲಾಟೆ ಮಾಡಿದ್ದಕ್ಕ ನಮ್ಮ ಜಮೀನು ನಮ್ಮ ಸರಿ.